ನಮಸ್ಕಾರ. ನಾವು ದಿನಾಲೂ ಆಸ್ತಿ ಅಪರಾಧಗಳ ಬಗ್ಗೆ ಕೇಳ್ತಾನೇ ಇರ್ತೀವಿ. ಆದರೆ ಕಳ್ಳತನ, ಸುಲಿಗೆ, ದರೋಡೆ ಇದರ ನಡುವೆ ಇರೋ ಸಣ್ಣ ವ್ಯತ್ಯಾಸವಾದ್ರೂ ಏನು? ಭಾರತದ ಹೊಸ ಕ್ರಿಮಿನಲ್ ಕೋಡ್ ಅಂದ್ರೆ ಭಾರತೀಯ ನ್ಯಾಯ ಸಂಹಿತೆ ಅಥವಾ BNS ಇದನ್ನೆಲ್ಲ ಹೇಗೆ ನೋಡುತ್ತೆ ಅಂತ ಈ ಒಂದು ವಿಶ್ಲೇಷಣೆಯಲ್ಲಿ ಸರಳವಾಗಿ, ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಒಂದು ಪರ್ಸ್ ಕಳುವಾಗಿದೆ ಅಂತ ಇಟ್ಕೊಳ್ಳಿ. ಅದು ಯಾವಾಗ ಬರೀ ಒಂದು ಸಾದಾ ಕಳ್ಳತನ ಆಗುತ್ತೆ ಮತ್ತು ಅದೇ ಕೃತ್ಯ ಯಾವಾಗ ದರೋಡೆಯಂತಹ ದೊಡ್ಡ ಹಿಂಸಾತ್ಮಕ ಅಪರಾಧವಾಗಿ ಬದಲಾಗುತ್ತೆ? ನೋಡಿ, ಈ ಒಂದೇ ಒಂದು ಪ್ರಶ್ನೆ ಇದೆಯಲ್ಲ, ಇದು ಕ್ರಿಮಿನಲ್ ಕಾನೂನಿನಲ್ಲಿರೋ ಆ ಸಣ್ಣ ಆದರೆ ಬಹಳ ಮುಖ್ಯವಾದ ವ್ಯತ್ಯಾಸಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ನಮಗೆ ದಾರಿ ತೋರಿಸುತ್ತೆ. ಯಾಕಂದ್ರೆ ಈ ಸಣ್ಣ ವ್ಯತ್ಯಾಸಗಳೇ ಶಿಕ್ಷೆಯ ಪ್ರಮಾಣವನ್ನ ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ಬೋದು. ಮೂಲತಃ ಆಸ್ತಿ ಅಪರಾಧಗಳನ್ನ ಎರಡು ದೊಡ್ಡ ಭಾಗಗಳಾಗಿ ನೋಡಬಹುದು. ಮೊದಲನೇದು ಮಾಲೀಕರ ಗಮನಕ್ಕೆ ಬರದೆ, ಅವರ ಒಪ್ಪಿಗೆ ಇಲ್ಲದೆ ಒಂದು ವಸ್ತುವನ್ನ ಎತ್ಕೊಂಡೋಗೋದು. ಇದನ್ನೇ ನಾವು ಸಾಮಾನ್ಯವಾಗಿ ಕಳ್ಳತನ ಅಂತ ಕರೆಯೋದು. ಇನ್ನು ಎರಡನೇದು ಬೆದರಿಕೆ ಹಾಕಿ, ಭಯ ಹುಟ್ಟಿಸಿ, ಅವರಿಂದಲೇ ಒಪ್ಪಿಗೆ ಪಡೆದು ಒಂದು ವಸ್ತುವನ್ನ ತಗೊಳ್ಳೋದು. ಇದು ಸುಲಿಗೆ. ಬಹುತೇಕ ಎಲ್ಲ ದೊಡ್ಡ ಆಸ್ತಿ ಅಪರಾಧಗಳು ಇದೇ ಎರಡು ಬೇರುಗಳಿಂದ ಹುಟ್ಕೊಳ್ಳೋದು. ಇದು ಬಹಳ ಮುಖ್ಯವಾದ ಪಾಯಿಂಟ್. ಸರಿ, ಹಾಗಾದ್ರೆ ಮೊದಲನೇ ಬಿಲ್ಡಿಂಗ್ ಬ್ಲಾಕ್ ಕಡೆ ಗಮನ ಕೊಡೋಣ. ಅದೇ ಕಳ್ಳತನ. ಒಂದು ಸಾದಾ ಕಳ್ಳತನ ಅನ್ನೋದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಒಂದು ಗಂಭೀರವಾದ ದರೋಡೆಯಾಗಿ, ಆಮೇಲೆ ಅದಕ್ಕಿಂತಲೂ ದೊಡ್ಡದಾದ ಡಕಾಯಿತಿಯಾಗಿ ಬದಲಾಗಬಹುದು ಅಂತ ಈಗ ನೋಡೋಣ ಬನ್ನಿ. ಕಳ್ಳತನ ಅಂದ್ರೆ ಏನು ಅಂತ ಕಾನೂನು ಏನ್ ಹೇಳುತ್ತೆ? BNS ಸೆಕ್ಷನ್ 303ರ ಪ್ರಕಾರ ಒಂದು ಕೆಲಸ ಕಳ್ಳತನ ಆಗಬೇಕು ಅಂದ್ರೆ ಮೂರು ಕಂಡೀಷನ್ಸ್ ಇರಬೇಕು. 1. ಕೆಟ್ಟ ಉದ್ದೇಶ ಅಂದ್ರೆ ಅಪ್ರಾಮಾಣಿಕತೆ ಇರಬೇಕು. ಎರಡನೇದು ಕದಿಯೋ ವಸ್ತು ಮೂವಬಲ್ ಪ್ರಾಪರ್ಟಿ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋ ಹಾಗೆ ಇರಬೇಕು. ಮತ್ತೆ ಮೂರನೇದು ಬಹುಶಃ ಅತಿ ಮುಖ್ಯವಾದದ್ದು, ಮಾಲೀಕರ ಒಪ್ಪಿಗೆ ಇರಲೇಬಾರದು. ಇದರಲ್ಲಿ ಆ ಉದ್ದೇಶ ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ಈ ರೆಸಿಪಿ ಅನ್ನೋ ಐಡಿಯಾ ಇದನ್ನ ಚೆನ್ನಾಗಿ ವಿವರಿಸುತ್ತೆ ನೋಡಿ. ಮೊದಲು ಕಳ್ಳತನದಿಂದ ಶುರು ಮಾಡೋಣ. ಅದಕ್ಕೆ ಒಂದೇ ಒಂದು ಇಂಗ್ರೀಡಿಯೆಂಟ್ ಸೇರಿಸಬೇಕು. ಅದೇ ಹಿಂಸೆ ಅಥವಾ ತಕ್ಷಣದ ಹಿಂಸೆಯ ಭಯ. ಇವೆರವನ್ನೂ ಸೇರಿಸಿದಾಗ ಆ ಕೃತ್ಯ ಇನ್ನು ಕಳ್ಳತನವಾಗಿ ಉಳಿಯಲ್ಲ, ಅದು ನೇರವಾಗಿ ದರೋಡೆಯಾಗಿ ಬದಲಾಗುತ್ತೆ. ಯಾಕಂದ್ರೆ ಇದು ಬರೀ ಆಸ್ತಿ ಕದಿಯೋದಲ್ಲ, ಒಬ್ಬರ ಜೀವಕ್ಕೂ ಸುರಕ್ಷತೆಗೂ ಅಪಾಯ ತರೋದು. ಕಾನೂನಲ್ಲೇ ಕೊಟ್ಟಿರೋ ಈ ಉದಾಹರಣೆ ನೋಡಿ. ಇಲ್ಲಿ ಏನಾಗ್ತಿದೆ? ಎ ಅನ್ನೋ ವ್ಯಕ್ತಿ ಝೆಡ್ಡನ್ನು ಹಿಡಿದಿಟ್ಕೊಂಡಿದ್ದಾನೆ, ಅಂದ್ರೆ ಬಲ ಪ್ರಯೋಗ ಮಾಡ್ತಿದ್ದಾನೆ. ಆಮೇಲೆ ಅವರ ಒಪ್ಪಿಗೆ ಇಲ್ಲದೆ ಹಣ, ಒಡವೆ ತಗೊಳ್ತಿದ್ದಾನೆ. ಈ ಹಿಂಸೆಯ ಬಳಕೆಯೇ ಆ ಕಳ್ಳತನವನ್ನ ದರೋಡೆಯಾಗಿ ಬದಲಾಯಿಸಿದ್ದು. ಹಾಗಾದ್ರೆ ಕಾನೂನು ದರೋಡೆಯನ್ನ ಹೇಗೆ ಡಿಫೈನ್ ಮಾಡುತ್ತೆ? ಇದೊಂದು ಬಹಳ ಮುಖ್ಯವಾದ ಕಾನೂನಿನ ತತ್ವ. ಪ್ರತಿ ದರೋಡೆಯಲ್ಲೂ ಕಳ್ಳತನ ಅಥವಾ ಸುಲಿಗೆ ಇದ್ದೇ ಇರುತ್ತೆ. ಅಂದ್ರೇನು? ದರೋಡೆ ಅನ್ನೋದು ಸೆಪ್ರೇಟ್ ಅಪರಾಧ ಅಲ್ಲ, ಅದು ಕಳ್ಳತನ ಅಥವಾ ಸುಲಿಗೆಯ ಇನ್ನಷ್ಟು ಗಂಭೀರ, ಇನ್ನಷ್ಟು ಹಿಂಸಾತ್ಮಕ ರೂಪ ಅಷ್ಟೇ. ಸರಿ, ಈಗ ಮುಂದಿನ ಹಂತ. ದರೋಡೆ ರೆಸಿಪಿ ರೆಡಿ ಇದೆ ಅಲ್ವಾ? ಅದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಸೇರಿಸೋಣ. ಅದೇ 5 ಅಥವಾ ಅದಕ್ಕಿಂತ ಹೆಚ್ಚು ಜನ. ಈ ಗುಂಪನ್ನ ಸೇರಿಸಿದ ತಕ್ಷಣ ಆ ದರೋಡೆ ಡಕಾಯಿತಿಯಾಗಿ ಬದಲಾಗತ್ತೆ. ಇದು ಬರೀ ಜನರ ಸಂಖ್ಯೆ ಅಲ್ಲ, ಇದೊಂದು ಆರ್ಗನೈಸ್ಡ್ ಕ್ರೈಮ್ ಅನ್ನೋದನ್ನ ಸೂಚಿಸುತ್ತೆ. ಅದಕ್ಕೆ ಇದರ ಶಿಕ್ಷೆ ಕೂಡ ತುಂಬಾ ಕಠಿಣವಾಗಿರುತ್ತೆ. ಓಕೆ, ಈಗ ಎರಡನೇ ದಾರಿಯನ್ನ ನೋಡೋಣ. ಕಳ್ಳತನ ದರೋಡೆ ಆಗೋದನ್ನ ನೋಡಿದ್ವಿ. ಈಗ ಸುಲಿಗೆ ಹೇಗೆ ದರೋಡೆ ಆಗುತ್ತೆ ಅಂತ ನೋಡೋಣ. ಆದ್ರೆ ಇಲ್ಲಿರೋ ಕಂಡೀಷನ್ ಸ್ವಲ್ಪ ಬೇರೆ. ಸುಲಿಗೆಯಲ್ಲಿ ಅತಿ ಮುಖ್ಯವಾದ ಅಂಶ ಅಂದ್ರೆ ಇಲ್ಲಿ ಆಸ್ತಿ ಕೊಡೋರು ಒಪ್ಪಿಗೆ ಕೊಟ್ಟೇ ಕೊಡ್ತಾರೆ. ಆದ್ರೆ ಆ ಒಪ್ಪಿಗೆ ಸ್ವಇಚ್ಛೆಯಿಂದ ಬಂದಿರಲ್ಲ, ಬದಲಿಗೆ ಭಯದಿಂದ, ಒತ್ತಡದಿಂದ ಬಂದಿರುತ್ತೆ. ಇದೇ ಸುಲಿಗೆಯ ತಿರುಳು. ಹಾಗಾದ್ರೆ ಸುಲಿಗೆ ಯಾವಾಗ ದರೋಡೆ ಆಗತ್ತೆ? ಆ ಲೈನ್ ಎಲ್ಲಿದೆ ನೋಡಿ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ 3 ಪಾಯಿಂಟ್ಸ್ ಇದೆ. 1. ಬೆದರಿಕೆ ತಕ್ಷಣದ್ದು ಆಗಿರ್ಬೇಕು, ಫ್ಯೂಚರ್ ಅಲ್ಲ. 2. ಅಪರಾಧಿ ಅಲ್ಲೇ ಕಣ್ಣೆದುರಿಗೆ ಇರಬೇಕು. 3. ಆಸ್ತಿಯನ್ನ ಅದೇ ಕ್ಷಣದಲ್ಲಿ ಕೊಡಬೇಕು. ಈ 3 ಕಂಡೀಷನ್ಸ್ ಇದ್ರೆ ಮಾತ್ರ ಸುಲಿಗೆ ದರೋಡೆ ಆಗುತ್ತೆ. ಒಂದಿಲ್ಲ ಅಂದ್ರೂ ಅದು ಸುಲಿಗೆಯಾಗೇ ಉಳಿಯುತ್ತೆ. ಈ ಉದಾಹರಣೆ ಇದನ್ನ ಪರ್ಫೆಕ್ಟ್ ಆಗಿ ವಿವರಿಸುತ್ತೆ. ಇಲ್ಲಿ ಮಗುವಿಗೆ ಅಪಾಯ ಇದೆ, ಖಂಡಿತ ಇದೆ, ಬಹಳ ಗಂಭೀರವಾದ ಅಪಾಯ. ಆದರೆ ಅದು ತಕ್ಷಣದ ಅಪಾಯ ಅಲ್ಲ. ಅಷ್ಟೇ ಅಲ್ಲ, ಬೆದರಿಕೆ ಹಾಕುವನು ಒಂದು ಕಡೆ ಇದ್ದಾನೆ, ಹಣ ಕೊಡಬೇಕಾದವರು ಇನ್ನೊಂದು ಕಡೆ ಇದ್ದಾರೆ. ಅದಕ್ಕೆ ಇದು ಸುಲಿಗೆ ಆಗುತ್ತೆ, ದರೋಡೆ ಆಗಲ್ಲ. ಈ ಸಣ್ಣ ವ್ಯತ್ಯಾಸ ಕಾನೂನಿನಲ್ಲಿ ಬಹಳ ಮುಖ್ಯವಾಗುತ್ತೆ. ಇಲ್ಲಿವರೆಗೂ ನಾವು ಬಲವಂತವಾಗಿ ಆಸ್ತಿ ತಗೊಳ್ಳೋ ಬಗ್ಗೆ ಮಾತಾಡಿದ್ವಿ. ಸರಿ, ಈಗ ಸಂಪೂರ್ಣವಾಗಿ ಬೇರೆ ರೀತಿಯ ಒಂದು ಅಪರಾಧದ ಬಗ್ಗೆ ನೋಡೋಣ. ಇಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ವಸ್ತು ನಮ್ಮ ಕೈಗೆ ಬಂದಾಗ ಅದು ಕಾನೂನುಬದ್ಧವಾಗಿಯೇ ಇರುತ್ತೆ.
ಆದರೆ ಆಮೇಲೆ ನಮ್ಮಲ್ಲೇ ಹುಟ್ಟೋ ಒಂದು ಕೆಟ್ಟ ಉದ್ದೇಶ ಅದನ್ನ ಅಪರಾಧ ಮಾಡ್ಬಿಡುತ್ತೆ. ಕಾನೂನಿನಲ್ಲಿ ಇದನ್ನೇ ಕ್ರಿಮಿನಲ್ ಮಿಸ್ ಅಪ್ರೋಪ್ರಿಯೇಷನ್ ಅಥವಾ ಕ್ರಿಮಿನಲ್ ದುರುಪಯೋಗ ಅಂತ ಕರೆಯೋದು. ನೋಡಿ, ಕಳ್ಳತನದಲ್ಲಿ ಸ್ಟಾರ್ಟಿಂಗ್ನಲ್ಲೇ ಕೆಟ್ಟ ಇಂಟೆನ್ಷನ್ ಇರುತ್ತೆ, ಆದರೆ ಇಲ್ಲಿ ವಸ್ತು ಕೈಗೆ ಸಿಕ್ಕ ಮೇಲೆ ಕೆಟ್ಟ ಇಂಟೆನ್ಷನ್ ಹುಟ್ಕೊಳ್ಳುತ್ತೆ. ಒಂದು ಸಿಂಪಲ್ ಉದಾಹರಣೆ, ದಾರಿಲಿ ಒಂದು ಫೋನ್ ಸಿಕ್ತು ಅಂತ ಇಟ್ಕೊಳ್ಳಿ. ಅದನ್ನ ಎತ್ಕೊಳ್ಳೋದು ಅಪರಾಧ ಅಲ್ಲ, ಆದರೆ ಅದನ್ನ ವಾಪಸ್ ಕೊಡೋ ಪ್ರಯತ್ನ ಮಾಡದೆ ಅದನ್ನ ಮಾರಿದ್ರೆ ಅಥವಾ ತಾವೇ ಬಳಸ್ಕೊಂಡ್ರೆ ಆಗ ಅದು ಕ್ರಿಮಿನಲ್ ದುರುಪಯೋಗ ಆಗುತ್ತೆ. ಈ ಸಿಕ್ಕ ಉಂಗುರದ ಉದಾಹರಣೆ ಇದನ್ನೇ ಹೇಳೋದು. ಉಂಗುರ ಸಿಕ್ಕಿದ್ದು ಆಕಸ್ಮಿಕ, ಆದರೆ ಅದನ್ನ ಯಾರು ಮಾಲೀಕರು ಅಂತ ಹುಡುಕೋ ಪ್ರಯತ್ನವೇ ಮಾಡದೆ ತಕ್ಷಣ ಮಾರಾಟ ಮಾಡಿದ್ರೆ ಆಗ ಅದು ಅಪರಾಧವಾಗುತ್ತೆ. ಯಾಕಂದ್ರೆ ಅಲ್ಲಿ ಕೆಟ್ಟ ಉದ್ದೇಶ ಸ್ಪಷ್ಟವಾಗಿ ಕಾಣಿಸ್ತದೆ. ಇಲ್ಲಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಒಂದು ಮುಖ್ಯವಾದ ಬದಲಾವಣೆ ಇದೆ. ಈ ತರಹದ ಕ್ರಿಮಿನಲ್ ದುರುಪಯೋಗಕ್ಕೆ ಈಗ ಕನಿಷ್ಠ ಅಂದ್ರೆ ಮಿನಿಮಮ್ 6 ತಿಂಗಳ ಜೈಲು ಶಿಕ್ಷೆಯನ್ನ ಕಡ್ಡಾಯ ಮಾಡಲಾಗಿದೆ. ಅಂದ್ರೆ ಕಾನೂನು ಈ ಅಪರಾಧವನ್ನ ಇನ್ನಷ್ಟು ಗಂಭೀರವಾಗಿ ತಗೊಂಡಿದೆ ಅಂತ ಅರ್ಥ. ಹಾಗಾದ್ರೆ ಕ್ರಿಮಿನಲ್ ದುರುಪಯೋಗಕ್ಕೂ ಕ್ರಿಮಿನಲ್ ನಂಬಿಕೆ ದ್ರೋಹಕ್ಕೂ ಏನ್ ವ್ಯತ್ಯಾಸ? ಒಂದೇ ಒಂದು ಪದ, ನಂಬಿಕೆ. ಕ್ರಿಮಿನಲ್ ನಂಬಿಕೆ ದ್ರೋಹದಲ್ಲಿ ಆಸ್ತಿಯನ್ನ ಒಂದು ನಿರ್ದಿಷ್ಟ ಕೆಲಸಕ್ಕಾಗಿ ನಂಬಿಕೆ ಇಟ್ಟು ಒಪ್ಪಿಸಲಾಗಿರುತ್ತೆ. ಆ ನಂಬಿಕೆಯನ್ನ ಮುರಿದು ಆ ವಸ್ತುವನ್ನ ದುರುಪಯೋಗ ಮಾಡ್ಕೊಂಡ್ರೆ ಅದು ನಂಬಿಕೆ ದ್ರೋಹ. ದುರುಪಯೋಗದಲ್ಲಿ ಈ ನಂಬಿಕೆಯ ಎಲಿಮೆಂಟ್ ಇರೋದಿಲ್ಲ. ಸರಿ, ಇಲ್ಲಿಯವರೆಗೆ ಬಲಪ್ರಯೋಗ ದುರುಪಯೋಗದ ಬಗ್ಗೆ ಮಾತಾಡಿದ್ವಿ. ಈಗ ವಂಚನೆ ಅಂದ್ರೆ ಮೋಸವನ್ನೇ ಆಧಾರವಾಗಿಟ್ಕೊಂಡು ನಡೆಯೋ ಅಪರಾಧಗಳ ಕಡೆಗೆ ನಮ್ಮ ಗಮನವನ್ನ ಹರಿಸೋಣ. ಮೋಸ ಅಥವಾ ಚೀಟಿಂಗ್ ಅಂದ್ರೆ ಅದಕ್ಕೆ 2 ಮುಖ. ಒಂದು, ಸುಳ್ಳು ಹೇಳಿ ವಂಚಿಸಿ ಆಸ್ತಿಯನ್ನ ಪಡೆಯೋದು. ಇನ್ನೊಂದು, ಸುಳ್ಳು ಹೇಳಿ ವಂಚಿಸಿ ಇನ್ನೊಬ್ಬರಿಗೆ ಯಾವುದಾದ್ರೂ ರೀತಿಯಲ್ಲಿ, ಅದು ಶಾರೀರಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು ಅಥವಾ ಆರ್ಥಿಕವಾಗಿರ್ಬೋದು, ಹಾನಿಯಾಗೋ ಹಾಗೆ ಮಾಡೋದು. ಈ ಎರಡೂ ಕೂಡ ಕಾನೂನಿನ ಪ್ರಕಾರ ಮೋಸವೇ. ಬಿಎನ್ಎಸ್ನಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಅಪ್ಡೇಟ್ ಇದೆ. ಕಳವು ಮಾಡಿದ ಆಸ್ತಿ ಅಥವಾ ಸ್ಟೋಲನ್ ಪ್ರಾಪರ್ಟಿ ಅಂದ್ರೆ ಏನು ಅನ್ನೋ ಲಿಸ್ಟ್ ಇದೆಯಲ್ಲ, ಅದಕ್ಕೆ ಈಗ ಮೋಸವನ್ನು ಸೇರಿಸಲಾಗಿದೆ. ಅಂದ್ರೆ ಇನ್ನು ಮುಂದೆ ಚೀಟಿಂಗ್ ಮಾಡಿ ಪಡೆದ ಆಸ್ತಿಯೂ ಕೂಡ ಕದ್ದ ಮಾಲು ಅಂತಾನೆ ಪರಿಗಣಿಸಲ್ಪಡುತ್ತೆ. ಇದೊಂದು ದೊಡ್ಡ ಕಾನೂನು ಸುಧಾರಣೆ. ಕಾನೂನಿನ ಭಾಷೆಯಲ್ಲಿ ಮೋಸ ಮಾಡೋಕೆ 2 ದಾರಿಗಳಿವೆ. ಒಂದು, ಸುಳ್ಳನ್ನೇ ಸತ್ಯ ಅಂತ ಹೇಳೋದು. ಇದನ್ನ ಸಸ್ಟೇಷಿಯೋ ಫಾಲ್ಸಿ ಅಂತಾರೆ. ಇನ್ನೊಂದು, ಸತ್ಯ ಗೊತ್ತಿದ್ರೂ ಅದನ್ನ ಮುಚ್ಚಿಡೋದು. ಇದನ್ನ ಸಪ್ರೆಸಿಯೋ ವೆರಿ ಅಂತಾರೆ. ನೆನಪಿಡಿ, ಬರೀ ಸುಳ್ಳೆ ಹೇಳೋದಷ್ಟೇ ಅಲ್ಲ, ಸತ್ಯ ಮುಚ್ಚಿಡೋದು ಕೂಡ ಮೋಸವೇ. ಸರಿ, ಈಗ ನಮ್ಮ ಕೊನೆಯ ವಿಷಯ. ಇಲ್ಲಿಯವರೆಗೂ ಆಸ್ತಿ ಬಗ್ಗೆ ಮಾತಾಡಿದ್ವಿ. ಈಗ ಒಬ್ಬ ವ್ಯಕ್ತಿಯ ಆಸ್ತಿಗಿಂತಲೂ ಮುಖ್ಯವಾದದ್ದು ಅವರ ಪ್ರತಿಷ್ಠೆ. ಅದಕ್ಕೆ ಹಾನಿ ಮಾಡೋ ಅಪರಾಧದ ಬಗ್ಗೆ ನೋಡೋಣ. ಕ್ರಿಮಿನಲ್ ಮಾನನಷ್ಟ ಅಥವಾ ಡಿಫಮೇಷನ್, ಇದರ ಮುಖ್ಯ ಅಂಶಗಳೇನು? ಇಲ್ಲಿ ಬಿಎನ್ಎಸ್ನಲ್ಲಿ ಒಂದು ಬಹಳ ಮುಖ್ಯವಾದ ಪದವನ್ನು ಸೇರಿಸಿದರೆ, ಯಾವುದೇ ರೀತಿಯಲ್ಲಿ. ಇದರ ಅರ್ಥ ಏನು ಗೊತ್ತಾ? ಇವತ್ತಿನ ಡಿಜಿಟಲ್ ಯುಗದಲ್ಲಿ ಫೇಸ್ಬುಕ್, ವಾಟ್ಸ್ಆ್ಯಪ್ ಅಥವಾ ಯಾವುದೇ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಮಾಡೋ ಮಾನಹಾನಿಕರ ಪೋಸ್ಟ್ಗಳು ಕೂಡ ಈ ಕಾನೂನಿನ ಅಡಿಯಲ್ಲಿ ಸ್ಪಷ್ಟವಾಗಿ ಬರುತ್ತೆ. ಕಾನೂನನ್ನ ಇವತ್ತಿನ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಮಾಡಲಾಗಿದೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಇವತ್ತು ನಾವು ಡೀಪ್ ಫೇಕ್ಗಳ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯುಗದಲ್ಲಿದ್ದೇವಲ್ವಾ? ಇಂಥ ಸಮಯದಲ್ಲಿ ವೇಷಾಂತರದ ಮೂಲಕ ಮೋಸ ಅನ್ನೋ ಈ ಹಳೆಯ ಕಾನೂನು ಪರಿಕಲ್ಪನೆಗೆ ಏನೆಲ್ಲ ಹೊಸ ಸವಾಲುಗಳು ಎದುರಾಗಬಹುದು? ನಮ್ಮ ಐಡೆಂಟಿಟಿಯ ಭವಿಷ್ಯವೇನು? ಇದು ನಿಜಕ್ಕೂ ಎಲ್ಲರೂ ಯೋಚಿಸಬೇಕಾದ ಒಂದು ಗಂಭೀರವಾದ ಪ್ರಶ್ನೆ.